ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನ್ಯೂಯಾರ್ಕ್ ಗವರ್ನರ್ ಕಚೇರಿಯಲ್ಲಿ ಒಂದಷ್ಟು ವಿಚಿತ್ರ ಘಟನೆಗಳು ನಡೀತಾ ಇದ್ವು. ಯಾವುದೋ ಮುಖ್ಯ ಕೆಲಸದ ಮೇಲೆ ಅಲ್ಲಿಗೆ ಬರ್ತಾ ಇದ್ದ ತೈವಾನ್ನ ಅಧಿಕಾರಿಗಳಿಗೆ ಅಲ್ಲಿ ಪ್ರವೇಶನೇ ಸಿಗ್ತಾ ಇರಲಿಲ್ಲ. ಉಯ್ಘರ್ ಮುಸ್ಲಿಮರ ಪರವಾಗಿ ಕೆಲಸ ಮಾಡೋ ಸಂಘಟನೆಗಳು ನ್ಯೂಯಾರ್ಕ್ನ ಗವರ್ನರ್ ಕ್ಯಾಥಲಿನ್ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಚೈನಾದ ವಿರುದ್ಧ ಇರುವ ಯಾವುದೇ ವ್ಯಕ್ತಿಗೂ ಕ್ಯಾಥಲಿನ್ ಅಪಾಯಿಂಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಗವರ್ನರ್ ಆಫೀಸ್ನಿಂದ ಚೈನಾದ ಡೆಲಿಗೇಷನ್ಗೆ ನ್ಯೂಯಾರ್ಕ್ಗೆ ಬರುವುದಕ್ಕೆ ಪದೇ ಪದೇ ಆಹ್ವಾನ ಹೋಗ್ತಾ ಇತ್ತು. ಆ ಆಹ್ವಾನವನ್ನು ಇಟ್ಟುಕೊಂಡು ಚೈನಾದ ಸಾಕಷ್ಟು ಜನ ನ್ಯೂಯಾರ್ಕ್ಗೆ ಬಂದು ಹೋಗ್ತಾ ಇದ್ರು. ಈ ಎಲ್ಲ ಘಟನೆಗಳು ನ್ಯೂಯಾರ್ಕ್ ಗವರ್ನರ್ ಕಚೇರಿಯ ಮೇಲೆ CIA ಕಣ್ಣು ಬೀಳೋ ಹಾಗೆ ಮಾಡ್ತು. ಅವರು ಆರಂಭದಲ್ಲಿ ಗವರ್ನರ್ ಮೇಲೇನೆ ಕಣ್ಣಿಟ್ಕೊಂಡು ಕೂತ್ಕೊಂಡ್ರು. ಅವರ ಚಲನವಲನಗಳನ್ನು ಗಮನಿಸ್ತಾ ಇದ್ರು. ಅವರಿಗಿರೋ ಚೀನಿ ಕಾಂಟ್ಯಾಕ್ಟ್ಗಳ ಬಗ್ಗೆ ಸ್ಕ್ಯಾನ್ ಮಾಡಲಾಯಿತು. ಚೀನಿ ಸ್ಪೈಗಳ ಜೊತೆ ಗವರ್ನರ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರಾ ಅನ್ನೋದನ್ನು ಕೂಡ ಚೆಕ್ ಮಾಡಲಾಯಿತು. ಹೀಗಿರುವಾಗಲೇ CIA ಅಧಿಕಾರಿಗಳ ಕಣ್ಣಿಗೆ ಅದೇ ಆಫೀಸಲ್ಲಿದ್ದ ಚೈನಾ ಮೂಲದ ಹೆಣ್ಣೊಂದು ಕಾಣಿಸ್ಕೊಳ್ತು. ತಕ್ಷಣ ಆಕೆಯ ಚಲನವಲನಗಳನ್ನ ಸ್ಕ್ಯಾನ್ ಮಾಡೋ ಕೆಲಸ ಶುರುವಾಯಿತು. ಆ ನಂತರ ಆಕೆಯನ್ನ ಅರೆಸ್ಟ್ ಮಾಡಿದ CIAಗೆ ಅಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಸಿಕ್ಕಿದ್ವು. ಅಲ್ಲಿ ಚೈನಾದ ಕಮ್ಯುನಿಸ್ಟ್ ಸರ್ಕಾರ ನ್ಯೂಯಾರ್ಕ್ ಗವರ್ನರ್ ಆಫೀಸನ್ನ ತನಗೆ ಬೇಕಾದ ಹಾಗೆ ಕುಣಿಸೋದಕ್ಕೆ ಶುರು ಮಾಡಿತ್ತು. ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದ ಆ ಹೆಂಗಸಿನ ಹೆಸರು ಲಿಂಡಾ ಸನ್. ಲಿಂಡಾ ಸನ್ ನೋಡೋದಕ್ಕೆ ಸುಮಾರಾಗಿದ್ದಾಳೆ. ವಯಸ್ಸು 40 ವರ್ಷ. ಟ್ರೈನ್ಡ್ ಲೇಡಿ. ಯಾರನ್ನ ಹೇಗೆ ಪಳಗಿಸಬೇಕು, ಯಾರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದ ಚೀನಾ ಮೂಲದ ಅಮೆರಿಕನ್. ಆಕೆ ಒಂದು ಉದ್ದೇಶ ಇಟ್ಟುಕೊಂಡೇ ನ್ಯೂಯಾರ್ಕ್ನ ಗವರ್ನರ್ ಕಚೇರಿಯಲ್ಲಿ ಕೆಲಸ ಗಿಟ್ಟಿಸ್ಕೊಂಡಿದ್ಲು. 2011ರಿಂದ 2021ರವರೆಗೆ ನ್ಯೂಯಾರ್ಕ್ ಗವರ್ನರ್ ಆಗಿದ್ದ ಆಂಡ್ರ್ಯೂ ಮಾರ್ಕ್ ಕೂಮೋವ್ ಅವರ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಸರಿಸುಮಾರು 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ನಂತರ 2021ರಲ್ಲಿ ನ್ಯೂಯಾರ್ಕ್ ಗವರ್ನರ್ ಆಗಿ ಕ್ಯಾಥಲಿನ್ ಬಂದು ಕೂತ್ಕೋತಾರೆ. ಆಗ್ಲೂ ಕೂಡ ಈ ಲಿಂಡಾ ಅಲ್ಲಿನ ಕೆಲಸದಲ್ಲಿ ಕಂಟಿನ್ಯೂ ಆದ್ಲು. ಇಬ್ಬರು ಗವರ್ನರ್ಗಳಿಗೆ ತುಂಬಾ ಹತ್ತಿರವಾಗಿದ್ಲು. ಅವರ ವಿಶ್ವಾಸ ಗಳಿಸಿದ ನಂತರ ಅಲ್ಲಿ ನಿಧಾನಕ್ಕೆ ತನ್ನ ಅಸಲಿ ಕೆಲಸ ಶುರು ಮಾಡಿದ್ಲು. ಆಕೆ ಏನು ಮಾಡಬೇಕು ಅನ್ನೋದನ್ನ ಚೈನಾದ ಬೇಹುಗಾರರು ಹೇಳ್ತಾ ಇದ್ರು. ಅವ್ರು ಏನು ಹೇಳ್ತಾರೋ ಹಾಗೆ ಗವರ್ನರ್ ಕಚೇರಿ ಕೆಲಸ ಮಾಡೋ ಹಾಗೆ ಈ ಲಿಂಡಾ ನೋಡ್ಕೋತಾ ಇದ್ಲು. ಅಲ್ಲದೆ ಲಿಂಡಾಸನ್ಗೆ ಈ ಕೆಲಸ ಮಾಡೋದಕ್ಕೆ ಚೈನಾ ಸಾಕಷ್ಟು ಹಣ, ಗಿಫ್ಟ್, ಟೂರ್ ಪ್ಯಾಕೇಜುಗಳನ್ನು, ದೊಡ್ಡ ದೊಡ್ಡ ಈವೆಂಟ್ಗಳ ಪಾಸ್ಗಳನ್ನು ಸ್ಪಾನ್ಸರ್ ಮಾಡಿತ್ತು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ಲಿಂಡಾಸನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಿರುವ ನ್ಯೂಯಾರ್ಕ್ ಪೊಲೀಸರು ಆಕೆಗಿದ್ದ ನೆಟ್ವರ್ಕ್ ಹಾಗೂ ಅದರಿಂದ ಆಕೆ ಸಂಪಾದಿಸಿದ ಹಣದ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಲಿಂಡಾ ನ್ಯೂಯಾರ್ಕ್ ಹಾಗೂ ಹವಾಯಿಗಳಲ್ಲಿ ಮನೆಗಳನ್ನು ಖರೀದಿ ಮಾಡಿದ್ದಾಳೆ. ಆಕೆಯ ವೈಭವೋಪೇತ ಜೀವನಕ್ಕೆ 2024ರಲ್ಲಿ ಒಂದು ಫೆರಾರಿ ಕಾರ್ ಕೂಡ ಸೇರ್ಪಡೆಯಾಗಿತ್ತು. ಹಾಗೇನೆ ಆಕೆಯ ಮೇಲೆ ಹಿಂದೆ ಸಾಕಷ್ಟು ಬಾರಿ ವೀಸಾ ಫ್ರಾಡ್ ಮಾಡಿದ ಆರೋಪಗಳು ಕೇಳಿ ಬಂದಿದ್ವು. ಆದರೆ ಆ ಎಲ್ಲ ಆರೋಪಗಳಿಂದ ಲಿಂಡಾ ಹೊರಬಂದಿದ್ಲು. ಇನ್ನು ಯಾವಾಗ ಆಕೆ ನ್ಯೂಯಾರ್ಕ್ ಗವರ್ನರ್ ಸಖ್ಯವನ್ನು ಪಡ್ಕೊಂಡ್ಲೋ ಅಲ್ಲಿಂದ ಆಕೆಯ ಕೃತ್ಯಗಳು ಹೆಚ್ಚಾಗ್ತಾ ಹೋದ್ವು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಲಿಂಡಾಸನ್ ಫೇಕ್ ಇನ್ವಿಟೇಷನ್ಗಳನ್ನ ಕ್ರಿಯೇಟ್ ಮಾಡಿ ತನಗೆ ಬೇಕಾದವರನ್ನ ಚೈನಾದಿಂದ ಅಮೆರಿಕಕ್ಕೆ ಕರೆಸಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದ್ಲು. ಹೀಗೆ ಚೈನಾದ ಸಾಕಷ್ಟು ಜನಕ್ಕೆ ಅಮೆರಿಕಾದ ಆತಿಥ್ಯ ಕೊಡಿಸಿದ ಈ ಲಿಂಡಾ ಬಗ್ಗೆ ಅಲ್ಲಿನ ಪೊಲೀಸರಿಗೆ, ಏಜೆನ್ಸಿಗಳಿಗೆ ಕಳೆದ 10 ವರ್ಷಗಳಿಂದ ಯಾವ ಅನುಮಾನನೂ ಬರಲಿಲ್ವಾ ಅನ್ನೋ ಪ್ರಶ್ನೆ ಈಗ ಜಗತ್ತನ್ನ ಕಾಡ್ತಾ ಇದೆ. ಇತ್ತೀಚೆಗೆ ಕೆನಡಾ, ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ಗಳಲ್ಲಿ ಕೂಡ ಚೈನಾದ ಸ್ಪೈಗಳ ಬಗ್ಗೆ ಮಾತುಕತೆಗಳು ಶುರುವಾಗಿವೆ. ಕೆಲ ಕಡೆಗಳಲ್ಲಿ ನಾಗರಿಕರ ವೇಷದಲ್ಲಿದ್ದ ಸ್ಪೈಗಳು ಚೈನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ಬೇಕಾದ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದ ಪ್ರಕರಣಗಳು ಹೊರಗೆ ಬಂದವು. ಈಗ ಜಗತ್ತಿನ ದೊಡ್ಡಣ್ಣ, ಇಂಟೆಲಿಜೆನ್ಸ್ ಅಲ್ಲಿ ದೊಡ್ಡ ಹೆಸರು ಅಂತೆಲ್ಲ ಕರೆಸಿಕೊಳ್ಳುವ ಅಮೆರಿಕಾದ ಒಳಗೆ ದೊಡ್ಡದೊಂದು ಸ್ಪೈ ರಾಕೆಟ್ ಸ್ಫೋಟಗೊಂಡಿದೆ. ಇದು ಅಮೆರಿಕ ಬೇಹುಗಾರರ ಬಗ್ಗೆ ಹಾಗೂ ಕೌಂಟರ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಏಳೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2020ರಲ್ಲಿ ಚೈನಾ ವೈರಾಣು ಜಗತ್ತಿನಾದ್ಯಂತ ಕಾಣಿಸಿಕೊಂಡ ನಂತರ ಅವತ್ತಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೈನಾದ ಮೇಲೆ ಮುಗಿಬಿದ್ರು. ಇನ್ನು ಮುಂದೆ ನಮ್ಮ ಗಮನ ಚೈನಾ ಕಡೆಗೆ ಇರುತ್ತೆ ವಿನಃ ರಷ್ಯಾ ಕಡೆಗಲ್ಲ ಅಂತ ಟ್ರಂಪ್ ಹೇಳಿದ್ರು. ಆ ಬಳಿಕ CIA ಚೈನಾಗಾಗಿನೇ ಒಂದು ವಿಶೇಷ ಸ್ಪೈ ಏಜೆನ್ಸಿಯನ್ನು ರಚಿಸುವ ಮಾತುಗಳನ್ನು ಕೂಡ ಆಡ್ತು. ಹೇಗೆ ಸೋವಿಯತ್ ವಿರುದ್ಧ ಅಮೆರಿಕದ ಬೇಹುಗಾರರು ಕೆಲಸ ಮಾಡ್ತಾ ಇದ್ರೋ ಅದೇ ಥರ ಚೈನಾದ ವಿರುದ್ಧ ಕೂಡ ಸತತ ಬೇಹುಗಾರಿಕೆಯನ್ನು ನಡೆಸುವ ಕಾಲ ಬಂದಿದೆ ಅಂತ ಅಮೆರಿಕ ಓಪನ್ ಆಗಿ ಹೇಳ್ಕೊಳ್ತು. ಆದರೆ ಆ ಕೆಲಸ ಈಗ ಎಲ್ಲಿವರೆಗೆ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಮೆರಿಕದ ಬೇಹುಗಾರರು ಎಷ್ಟರ ಮಟ್ಟಿಗೆ ಚೈನಾದಿಂದ ಮಾಹಿತಿಯನ್ನು ಹೊರತೆಗೆದಿದ್ದಾರೋ ಗೊತ್ತಿಲ್ಲ. ಆದರೆ ಚೈನಾ ಮಾತ್ರ ಅಮೆರಿಕದ ವಿರುದ್ಧ ಬೇಹುಗಾರಿಕೆಯನ್ನ ಆರಂಭ ಮಾಡಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗ್ತಾ ಇವೆ. ಒಂದ್ ಕಡೆ ಚೈನಾ ಅಮೆರಿಕಾಗೆ ಆಮದು ಮಾಡುವ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲೇ ಬಗ್ಗಗಳನ್ನು ಇಡ್ತಾ ಇತ್ತು.
ಅಮೆರಿಕಾದ F-35 ಅಲ್ಲಿ ಚೈನಾದ ಬಗ್ಗಗಳು ಕಾಣಿಸ್ಕೊಂಡ್ವು. ಅದರ ಬೆನ್ನಲ್ಲೇ ಅಮೆರಿಕಾದ ಮೇಲೆ ಅನುಮಾನಾಸ್ಪದವಾಗಿ ಬಲೂನ್ಗಳು ಹಾರಾಡೋದಕ್ಕೆ ಶುರು ಮಾಡಿದ್ವು ಮತ್ತು ಅವು ಚೈನಾದ ಸ್ಪೈ ಬಲೂನುಗಳು ಅನ್ನೋದು ಕೂಡ ಗೊತ್ತಾಯಿತು. ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ್ವಿ ಅಂತ ಅಮೆರಿಕ ಅಂದ್ಕೋತಿರೋ ಹೊತ್ತಲ್ಲೇ ಅಮೆರಿಕಾದ ಗವರ್ನರ್ ಕಚೇರಿಯಲ್ಲಿ ಈಗ ಚೈನಾದ ಸ್ಪೈಗಳು ಪತ್ತೆ ಆಗ್ತಾ ಇದ್ದಾರೆ. ಇದಲ್ಲದೆ ಅಮೆರಿಕಾದ ಇನ್ಯಾವ್ಯಾವ ಸರ್ಕಾರಿ ಕಚೇರಿಗಳಲ್ಲಿ ಆಯಕಟ್ಟಿನ ಸ್ಥಾನಗಳಲ್ಲಿ ಚೈನಾದ ಸ್ಪೈಗಳು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಚೈನಾ ಅಮೆರಿಕಾದ ಒಳಮನೆಗೆ ಅಲ್ಲಿನ ಆಡಳಿತಗಳು ಮತ್ತು ಆಯಕಟ್ಟಿನ ಜಾಗಗಳಿಗೆ ತನ್ನ ಸ್ಪೈಗಳನ್ನ ಸೇರಿಸೋದಕ್ಕೆ ಸಾಧ್ಯವಾಗ್ತಾ ಇರೋದು ಕೂಡ ಅಮೆರಿಕ ಮಾಡಿಕೊಂಡ ಸ್ವಯಂಕೃತ ಅಪರಾಧದಿಂದಲೇ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಗೆಳೆಯರೆ, 1972 ಹೊತ್ತಿಗೆ ಸೋವಿಯತ್ನಿಂದ ಚೈನಾ ದೂರ ಆಗೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಅಮೆರಿಕ ಮತ್ತು ಚೈನಾಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿತು. ಅದಕ್ಕೆ ಪ್ರತಿಫಲವಾಗಿ ಚೈನಾದ ಯುವಕರು ಅಮೆರಿಕಾಗೆ ಬರೋದಕ್ಕೆ ಅಮೆರಿಕ ಅವಕಾಶವನ್ನು ಮಾಡಿಕೊಡ್ತು. ಹಾಗೇನೆ ಚೈನಾ ಅಮೆರಿಕಾಗೆ ಶೀತಲ ಸಮರದಲ್ಲಿ ಸಹಾಯ ಮಾಡುವ ಮಾತುಕತೆಗಳು ಕೂಡ ಆದವು. ಇದಕ್ಕೆ ಅಮೆರಿಕಾದ ಅವತ್ತಿನ ಅಧ್ಯಕ್ಷ ನಿಕ್ಸನ್ ಹಾಗೂ ಚೈನಾದ ನಾಯಕ ಮಾವೋ ಝೆಡಾಂಗ್ ಇಬ್ಬರು ಕೂಡ ಒಪ್ಪಿಕೊಂಡ್ರು. ಹೀಗಾಗಿ ಅಮೆರಿಕಾಗೆ ಚೈನಾದ ಯುವಕರ ದಂಡೆ ಹರಿದು ಬರೋದಕ್ಕೆ ಶುರುವಾಯಿತು. ಅವರಲ್ಲಿ ಒಂದಷ್ಟು ಜನ ಉತ್ತಮ ಕೆಲಸಗಳನ್ನು ಹುಡುಕೊಂಡ್ರು, ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು, ಅಮೆರಿಕಾದ ಆಯಕಟ್ಟಿನ ಜಾಗಗಳಲ್ಲಿ ಕೆಲಸನೂ ಗಿಟ್ಟಿಸ್ಕೊಂಡ್ರು. ಹೀಗಿರುವಾಗಲೇ ಚೈನಾದಲ್ಲಿ ಮಾವೋ ಝೆಡಾಂಗ್ ಕಾಲ ಮುಗಿದು ಅಲ್ಲಿನ ಉಸ್ತುವಾರಿ ಡೆಂಗ್ ಜಿಯೋಪಿಂಗ್ ಕೈಗೆ ಬಂತು. ಈ ಡೆಂಗ್ ಜಿಯೋಪಿಂಗ್ ಮಾವೋನಷ್ಟು ಕಟ್ಟರ್ ಆಗಿರಲಿಲ್ಲ, ಆದರೆ ದೂರದರ್ಶಿ ನಾಯಕನಾಗಿದ್ದ. ಆತನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ನಾವು ಅಮೆರಿಕಾದ ನೆರಳಲ್ಲೇ ಬೆಳೀತಾ ಆರ್ಥಿಕತೆಯನ್ನ ಅತ್ಯುತ್ತಮಗೊಳಿಸಿಕೊಳ್ಬೇಕು, ಹಾಗೆ ಮಾಡೋದಕ್ಕೆ ನಮ್ಮದೇ ಜನರ ಸಹಕಾರ ಬೇಕು ಅಂತ ಈ ಡೆಂಗ್ ಜಿಯೋಪಿಂಗ್ ಅರ್ಥ ಮಾಡಿಕೊಂಡ. ಒಂದಷ್ಟು ವರ್ಷಗಳ ನಂತರ ಅಮೆರಿಕಾದಲ್ಲಿದ್ದ ಚೈನಾದ ಯುವಕರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ಈ ಡೆಂಗ್ ಜಿಯೋಪಿಂಗ್ ಮುಂದಾದ. ನಿಮ್ಮ ಸಹಾಯ ಮಾತೃಭೂಮಿಗೆ ಬೇಕಿದೆ, ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದು ಸಾಕು, ಬನ್ನಿ ಇನ್ನು ನಮ್ಮ ದೇಶ ಕಟ್ಟೋಣ ಅಂತ ಕರೆ ಕೊಡೋದ್ರ ಮೂಲಕ ಡೆಂಗ್ ಜಿಯೋಪಿಂಗ್ ಅಮೆರಿಕಾದಲ್ಲಿದ್ದ ಚೈನಾದ ಲಕ್ಷಾಂತರ ಯುವಕರನ್ನ ವಾಪಸ್ ತನ್ನ ದೇಶಕ್ಕೆ ಕರೆಸ್ಕೊಂಡ. ಇಷ್ಟರ ಮೇಲೂ ಒಂದಷ್ಟು ಜನ ಅಮೆರಿಕಾದಲ್ಲೇ ಉಳ್ಕೊಂಡ್ರು. ಅವರಿಗೆ ವಾಪಸ್ಸು ಬರೋದಕ್ಕೆ ಯಾರು ಯಾವ ಬಲವಂತವನ್ನೂ ಮಾಡಲಿಲ್ಲ. ಹೀಗಾಗಿ ಅಮೆರಿಕ ಕೂಡ ಚೈನಾದ ಈ ನಡೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದರಲ್ಲೂ ಅಮೆರಿಕ ಅನ್ನೋ ದೇಶ ಇದೆ ನೋಡಿ, ಅದು ಇವತ್ತು ಈ ಮಟ್ಟಕ್ಕೆ ಅಭಿವೃದ್ಧಿಗೊಂಡಿರೋದೇ ನಾನಾ ದೇಶಗಳಿಂದ ಅಲ್ಲಿಗೆ ವಲಸೆ ಹೋಗಿ ನೆಲೆ ನಿಂತವರ ಕಾರಣದಿಂದ. ಜೊತೆಗೆ ಅಮೆರಿಕಾದ ಆಡಳಿತದಲ್ಲಿ ಕೂಡ ಸಾಕಷ್ಟು ದೇಶಗಳ ಜನರ ಭಾಗವಹಿಸುವಿಕೆ ಕೂಡ ಇತ್ತು. ಹೀಗಾಗಿ ಅಲ್ಲಿ ನೆಲೆ ನಿಂತ ಚೀನಿಯರ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮುಂದೆ ಶೀತಲ ಸಮರಾನು ಮುಗಿತು. ಡೆಂಗ್ ಕೂಡ ಸಾವನ್ನಪ್ಪಿದ್ರು. ಆದರೆ ಈ ಡೆಂಗ್ ಸಿಯೋಪಿಂಗ್ ಚೀನೀಯರಲ್ಲಿ ಬಿತ್ತಿದ್ದ ದೇಶಾಭಿಮಾನದ ಬೀಜ ಇತ್ತಲ್ಲ, ಅದು ಅಮೆರಿಕಾದಲ್ಲಿದ್ದ ಚೀನೀಯರ ತಲೆಯಲ್ಲಿ ಕೂಡ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆದಿತ್ತು. ಅದನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಹಾಗೆ ಮುಂದುವರಿಸ್ಕೊಳ್ತಾ ಬಂತು ಮತ್ತು ತನಗೆ ಬೇಕಾದಾಗ ಬಳಸ್ಕೊಳ್ಳೋದಕ್ಕೆ ಕೂಡ ಶುರು ಮಾಡ್ತು. ಯಾವಾಗ 2010 ಹೊತ್ತಿಗೆ ಚೈನಾ ಜಪಾನನ್ನು ಹಿಂದಿಕ್ಕಿ ವಿಶ್ವದ 2ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತ್ಕೊಳ್ತೋ, ಅಲ್ಲಿಂದ ಅಮೆರಿಕಾಗೆ ಚೈನಾದ ಬಗ್ಗೆ ಸ್ವಲ್ಪ ಭಯ ಶುರುವಾಯಿತು. ಅಲ್ಲಿವರೆಗೆ ಅಮೆರಿಕಾದ ಕಂಪನಿಗಳು ಚೈನಾದ ಚೀಪ್ ಲೇಬರ್ ಕಾರಣಕ್ಕಾಗಿ ಸಾಕಷ್ಟು ಕಾರ್ಖಾನೆಗಳನ್ನು ಕಂಪನಿಗಳನ್ನು ಚೈನಾದಲ್ಲಿ ತೆರೆದಿದ್ವು ಮತ್ತು ಅಮೆರಿಕಾದ ಸಾಕಷ್ಟು ಬಂಡವಾಳ ಚೈನಾನ್ನು ತಲುಪಿತ್ತು. ಇದರಿಂದ ಚೈನಾ ಸಾಕಷ್ಟು ಲಾಭ ಮಾಡಿಕೊಂಡು ಜಾಗತಿಕ ಕಾರ್ಖಾನೆಯಾಗಿ ಬೆಳೆದು ನಿಂತುಕೊಳ್ತು. ಈಗ ಚೈನಾ ಎಷ್ಟು ಬೆಳೆದಿದೆ ಅಂದ್ರೆ ಅವರು ಜಗತ್ತಿನ ದೊಡ್ಡಣ್ಣನಾಗುವ ಕಡೆಗೆ ದೊಡ್ಡ ಹೆಜ್ಜೆಗಳನ್ನ ಇಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ 1970ರ ದಶಕದಲ್ಲಿ ಅಮೆರಿಕಕ್ಕೆ ಬಂದು ಅಲ್ಲಿ ನೆಲೆಸಿದ್ದ ಕುಟುಂಬಗಳ ಕುಡಿಗಳು ಇವತ್ತು ಕೂಡ ಅಮೆರಿಕಾದ ವಿರುದ್ಧ ಚೈನಾಗೆ ಸಹಾಯ ಮಾಡ್ತಾ ಇವೆ. ಅಂಥ ಕುಟುಂಬಗಳನ್ನ ಟಾರ್ಗೆಟ್ ಮಾಡಿಕೊಂಡಿರೋ ಚೈನಾದ ಬೇಹುಗಾರರು ತಾಯ್ನಾಡಿನ ಋಣ ತೀರಿಸಿ ಅನ್ನೋ ಮಾತುಗಳನ್ನು ಹೇಳ್ತಾ ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದ ಚೈನಾ ಮೂಲದವರಿಗೆ ಹಣದ ಆಮಿಷವನ್ನು ಒಡ್ಡುತ್ತಾ ಅಮೆರಿಕಾದ ವಿರುದ್ಧ ಬೇಹುಗಾರಿಕೆಯನ್ನು ಮಾಡಿಸ್ತಾ ಇದ್ದಾರೆ. ಇದು ಈಗ ಅಮೆರಿಕಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾರಿಗೆ ತನ್ನ ಸಿಟಿಸನ್ಶಿಪ್ ಅನ್ನು ಅಮೆರಿಕ ಕೊಟ್ಟಿತ್ತೋ ಅವರೇ ಈಗ ಅಮೆರಿಕಾಗೆ ಶತ್ರುಗಳಾಗಿ ಬದಲಾಗ್ತಾ ಇದ್ದಾರೆ. ಅಂಥದ್ದೇ ಒಂದು ಚೀನಿ ಮೂಲದ ಅಮೆರಿಕನ್ ಸ್ಪೈ ಲಿಂಡಾಸನ್ ಈಗ ನ್ಯೂಯಾರ್ಕ್ ಗವರ್ನರ್ ಕಚೇರಿಯಲ್ಲಿ ಚೀನಾದ ಪರ ಕೆಲಸ ಮಾಡ್ತಾ ಸಿಕ್ಕಿಬಿದ್ದಿದ್ದಾಳೆ. ಗೆಳೆಯರೆ, ಲಿಂಡಾ ಕೂಡ ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದವಳು, ಆದರೆ ಆಕೆಗೆ ಚೈನಾದ ಆಮಿಷಗಳನ್ನು ಮೀರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆಕೆ ಅಮೆರಿಕ ವಿರುದ್ಧ ಗೂಢಚಾರಿಕೆ ಮಾಡಿದ್ದಾಳೆ. ಈಗ ಸಿಕ್ಕಿಬಿದ್ದಿದ್ದಾಳೆ. ಚೈನಾ ಈ ಪ್ರಕರಣದಿಂದ ಅಂತರವನ್ನು ಕಾಯ್ಕೊಳ್ತಾ ಇದೆ. ಲಿಂಡಾಸನ್ ಬಂಧನ ಅನ್ನೋದು ಅಮೆರಿಕಾದ ಆಂತರಿಕ ವಿಷಯ, ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ಚೈನಾ ಯಾವುದೇ ದೇಶದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸೋದಿಲ್ಲ, ನಾವೆಲ್ಲೂ ಸ್ಪೈ ಮಾಡೋದಿಲ್ಲ ಅಂತ ಹೇಳೋದ್ರ ಮೂಲಕ ಲಿಂಡಾಳನ್ನ ಚೈನಾ ಕೈಬಿಟ್ಟಿದೆ. ಈಗ ಲಿಂಡಾ ಮತ್ತು ಆಕೆಯ ಪತಿ ಶಿಸ್ ಹೂ ಅಮೆರಿಕಾದಲ್ಲಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಒಂದು ವೇಳೆ ಶಿಕ್ಷೆ ಆದರೆ
ಅದನ್ನ ಲಿಂಡಾ ಅನುಭವಿಸಬೇಕಾಗಿ ಬರುತ್ತೆ. ಸದ್ಯಕ್ಕೆ ಅಮೆರಿಕಾದಲ್ಲಿ ಇಂತಹ ಚೈನಾ ಮೂಲದ ಲಕ್ಷಾಂತರ ಜನ ಇದ್ದಾರೆ. ಈಗ ಅವರೆಲ್ಲರ ಮೇಲೆ ಕಣ್ಣಿಡಬೇಕಾದ ಅನಿವಾರ್ಯತೆ CIA ಯಾವ CIA ಚೈನಾ ಆದ ಮೇಲೆ ಕಣ್ಣಿಡ್ತೀವಿ ಅಂತ ಹೇಳಿತ್ತೋ, ಈಗ ಅವರ ಮೇಲೇನೆ ಅವರದ್ದೇ ನಾಗರಿಕರ ಮೂಲಕ ಚೈನಾ ಕಣ್ಣಿಡೋ ಕೆಲಸವನ್ನು ಮಾಡ್ತಾ ಇದೆ. ಈ ಬೇಹುಗಾರಿಕೆಯ ಆಟದಲ್ಲಿ ಸದ್ಯಕ್ಕೆ ಚೈನಾದ ಕೈ ಮೇಲಾದಂತೆ ಕಂಡು ಬರ್ತಾ ಇದೆ. ಅಮೆರಿಕ ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ನ್ಯೂಯಾರ್ಕ್ ಗವರ್ನರ್ ಕಚೇರಿಯನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿದ್ದ ಚೈನಾದ ಸ್ಪೈ ಒಬ್ಬಳ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.